ಹಲೋ ಎವ್ರಿವನ್. ಇವತ್ತು ನಾನು 21ನೇ ತಾರೀಕಿನ ಒಂದು PIB ನ್ಯೂಸನ್ನು ಇಲ್ಲಿ ತಂದಿದ್ದೀನಿ. ನಿಮಗೆ ಕರೆಂಟ್ ಅಫೇರ್ಸ್ ಕ್ವಶನ್ ರೂಪದಲ್ಲಿ ಇರಬೇಕಾ ಅಥವಾ ಪಾಯಿಂಟ್ ರೂಪದಲ್ಲಿ ಬೇಕಾ ಅನ್ನೋದು ಕಮೆಂಟ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಭಾರತದ ಅತಿದೊಡ್ಡ ಅಂತಾರಾಷ್ಟ್ರೀಯ ಕ್ರೂಸ್ ಟರ್ಮಿನಲ್ ಎಲ್ಲಿದೆ? ದ ಕರೆಕ್ಟ್ ಆನ್ಸರ್ ಈಸ್ ಮುಂಬೈ. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಶ್ರೇಷ್ಠತಾ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಕರೆಕ್ಟ್ ಆನ್ಸರ್ ಗಾಂಧಿನಗರ. ಗಾಂಧಿನಗರ ಎಲ್ಲಿ ಬರುತ್ತೆ ಅಂದರೆ ಗುಜರಾತ್. ಈಗ ಇದ್ರ ಬಗ್ಗೆ ನೋಡ್ರಿ, ಈ ಒಂದು ಕೇಂದ್ರವನ್ನು NSDC PDEU ಕೇಂದ್ರ ಅಂತ ಕೂಡ ಕರೀತಾರೆ. ಯಾಕಂದರೆ ಇವರಿಬ್ಬರು ಜಂಟಿಯಾಗಿ ಈ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ. NSDC PDEU ಇದರ ಒಂದು ಫುಲ್ ಫಾರ್ಮ್ ನೋಡೋದಾದರೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇದು ಒಂದು NSDCಯ ಫುಲ್ ಫಾರ್ಮ್. ಈಗ PDEUನ ಫುಲ್ ಫಾರ್ಮ್ ನೋಡೋದಾದರೆ ಪಂಡಿತ್ ದೀನ್ ದಯಾಳ್ ಎನರ್ಜಿ ಇನ್ಸ್ಟಿಟ್ಯೂಟ್. ಇವೆರಡು ಏನು ಮಾಡಿವೆ ಅಂದರೆ ಜಂಟಿಯಾಗಿ ಸ್ಥಾಪನೆ ಮಾಡಿವೆ. ಇದರಲ್ಲಿ 40 ಕೌಶಲ್ಯ ಕೋರ್ಸ್ಗಳನ್ನು ನೀಡಲಾಗುತ್ತೆ. ಯಾವ್ಯಾವುದ್ರ ಬಗ್ಗೆ ಅಂದರೆ ಸೆಮಿ ಕಂಡಕ್ಟರ್, ಸೋಲಾರ್ ಎನರ್ಜಿ, ಹೈಬ್ರಿಡ್ ಕೋರ್ಸ್ ಇತ್ಯಾದಿ. ನೆಕ್ಸ್ಟ್ ಮೂರನೇ ಕ್ವಶನ್ ನೋಡೋದಾದರೆ IGIDRI ಸಂಸ್ಥೆ ಎಲ್ಲಿದೆ? ಯಾಕಿದು ನ್ಯೂಸಲ್ಲಿದೆ ಅಂದರೆ ಫಸ್ಟ್ ಹೇಳ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ದೆ, ಇಂಡಿಯಾ ಸ್ಟೀಲ್ ಪ್ರೋಗ್ರಾಮ್ ನಡೀತಾ ಇದೆ. ಅದು ಎಲ್ಲಿ ನಡೀತಾ ಇದೆ ಅಂದರೆ ಮುಂಬೈನಲ್ಲಿ. ಅಂದರೆ ಈ ಸಂಸ್ಥೆ ಕೂಡ ಎಲ್ಲಿದೆ? ಮುಂಬೈ. ಒಂದನೇ ಆಪ್ಷನ್ ಕರೆಕ್ಟ್. IGIDRIನ ಫುಲ್ ಫಾರ್ಮ್ ನೋಡೋದಾದರೆ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಡೆವಲಪ್ಮೆಂಟ್ ರಿಸರ್ಚ್. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಸಾರ್ವಜನಿಕ ಆಡಳಿತ ಶ್ರೇಷ್ಠತೆಗಾಗಿ ಸಾರ್ವಜನಿಕ ಆಡಳಿತ ದಿನದಂದು ಪ್ರಧಾನಮಂತ್ರಿಯವರು ಯಾರಿಗೆ ಪ್ರಶಸ್ತಿನ ನೀಡಿದರು ಅಂಥೇಳಿ? ಕರೆಕ್ಟ್ ಆನ್ಸರ್ ಒಂದನೇದು ಅನಿಲ್ ಮಲ್ಲಿಕ್ ಅವರಿಗೆ. ಈಗ ಯಾವುದರ ಕುರಿತು ಒಂದು ನೋಡೋಣ, ಸ್ವಲ್ಪ ಡೀಟೇಲ್ ನೋಡ್ರಿ. ಇಲ್ಲಿ ಪೋಷಣ್ ಟ್ರ್ಯಾಕರ್ ಆ್ಯಪ್ ಅನ್ನು ಬಳಸಿದ ಒಂದು ನಾವೀನ್ಯತೆಗಾಗಿ ಇವರಿಗೆ ಅವಾರ್ಡನ್ನು ಕೊಡಲಾಗಿದೆ. ಈಗ ಈ ಒಂದು ಆ್ಯಪನ್ನು ಎಲ್ಲಿ ಬಳಸಲಾಗಿದೆ ಅಂತಂದರೆ ಅಂಗನವಾಡಿಯಲ್ಲಿ ಪೌಷ್ಟಿಕಾಂಶ ಮತ್ತು ಶಿಶುಪಾಲನಾ ಸೇವೆಗಳ ವಿತರಣೆಯ ಜೊತೆಗೆ ನೈಜ ಸಮಯದ ಡೇಟಾ ಒದಗಿಸುವುದಕ್ಕಾಗಿ ಬಳಸಲಾಗಿದೆ. ನೆಕ್ಸ್ಟ್ ಇವರು ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡ್ತಿದ್ರು ಅಂತಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ. ಯಾವ ಮಿಷನ್ ಅಡಿಯಲ್ಲಿ ಅಂತಂದರೆ ಮಿಷನ್ ಸಕ್ಷಮ್ ಅಂಗನವಾಡಿ ಮತ್ತು ಪೋಷಣೆ 2.0. ಈಗ ನೀವು ಕಮೆಂಟ್ ಮಾಡಿರಿ, ಒಂದು ಹೋಮ್ವರ್ಕ್ ನಿಮಗೆ. ಅನಿಲ್ ಮಲ್ಲಿಕ್ ಅವರು ಏನು ಅಂದರೆ ಸಚಿವರಾಗಿದ್ದಾರಾ, ಏನಾಗಿದ್ದಾರೆ ಅಂತೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಪ್ರಸ್ತುತ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವರು ಯಾರು? ಕರೆಕ್ಟ್ ಆನ್ಸರ್ ಎರಡನೇದು ರಾಮಮೋಹನ್ ನಾಯ್ಡು ಅವರು. ನೆಕ್ಸ್ಟ್ ನೋಡ್ರಿ, ಆರನೇ ಕ್ವಶನ್, ಪ್ರತಿ ವರ್ಷ ನಾಗರಿಕ ಸೇವಾ ದಿನ ಯಾವಾಗ ಆಚರಿಸಲಾಗುತ್ತದೆ? ಕರೆಕ್ಟ್ ಆನ್ಸರ್ ಮೂರನೇದು ಏಪ್ರಿಲ್ 21. ಪ್ರತಿ ವರ್ಷ ಇದೇ ದಿನಕ್ಕೆ ನಾಗರಿಕ ಸೇವಾ ದಿನವನ್ನು ಆಚರಣೆ ಮಾಡ್ತಾರೆ. ಈಗ ಇದ್ರ ಬಗ್ಗೆ ನೋಡ್ರಿ, ಇದನ್ನು ನವದೆಹಲಿಯಲ್ಲಿ ಆಚರಣೆ ಮಾಡಿದ್ದಾರೆ ಈ ಸಲ. ಎಷ್ಟನೇದು ಅಂತಂದರೆ 17ನೇ ನಾಗರಿಕ ಸೇವಾ ದಿನವನ್ನು ಆಚರಣೆ ಮಾಡಿದ್ದಾರೆ. ಥೀಮ್ ಏನು ಅಂತಂದರೆ ಹಾಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ. ಇದು ನೆನಪಿರಲಿ, ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ರಾಜ್ಯದಲ್ಲಿ 3 ಹೊಸ ಕ್ರಿಮಿನಲ್ ಕಾನೂನು ತರಲು ಪರಿಶೀಲನಾ ಸಭೆಯನ್ನು ನಡೆಸಲಾಗಿದೆ? ಕರೆಕ್ಟ್ ಆನ್ಸರ್ ನಾಲ್ಕನೇದು ಛತ್ತೀಸ್ಗಢ. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪಾಯಿಂಟ್, ಅಮಿತ್ ಶಾ ಅವರು ನವದೆಹಲಿಯಲ್ಲಿ ಛತ್ತೀಸ್ಗಢದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಶ್ರೀ ವಿಷ್ಣು ದೇವಸಾಯಿ ಅವರ ಜೊತೆಗೆ ಪರಿಶೀಲನಾ ಸಭೆಯನ್ನು ನಡೆಸಿದ್ದಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಇದು ನೇಮಕಾತಿ ಬಗ್ಗೆ ಭಾಳ ಇಂಪಾರ್ಟೆಂಟ್ ಇದು. ಡೇರ್ ಅಂದರೆ DAREನ ಕಾರ್ಯದರ್ಶಿಯಾಗಿ ಮತ್ತು ICARನ DG ಆಗಿ ಯಾರು ನೇಮಕಗೊಂಡಿದ್ದಾರೆ? DG ಅಂದರೆ ಡೈರೆಕ್ಟರ್ ಜನರಲ್ ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ, ಎರಡನೇ ಆನ್ಸರ್ ಕರೆಕ್ಟ್. ಡಾಕ್ಟರ್ ಮಂಗಿಲಾಲ್ ಜಾಟ್ ಅವರು ನೇಮಕಗೊಂಡಿದ್ದಾರೆ. ಇದರ ಒಂದು ಫುಲ್ ಫಾರ್ಮ್ ನೋಡ್ರಿ, ಡೇರ್ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಆ್ಯಂಡ್ ಎಜುಕೇಷನ್. ನೆಕ್ಸ್ಟ್ ICAR, ಇದು ನೋಡ್ರಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್. ಇದರಲ್ಲಿ 2 ಕ್ವಶನ್ ಬರ್ತದೆ ನೋಡ್ರಿ. ಇಲ್ಲಿ ಡೇರ್ನ ಕಾರ್ಯದರ್ಶಿನೂ ಅವರೇ ಅದಾರ, ICARನ DGನೂ ಅವರೇ ಅದಾರ. ಮಂಗಿಲಾಲ್ ಜಾಟ್ ಅವರು ಒಬ್ಬರು ಕೃಷಿ ವಿಜ್ಞಾನಿ. ಓಕೆ, ಇವರು ಮೊದಲು ಎಲ್ಲಿ ಕೆಲಸ ಮಾಡ್ತಿದ್ರು ಅಂತ ಕಮೆಂಟ್ ಮಾಡಿ ನೋಡೋಣ. ಡಾಕ್ಟರ್ ಮಂಗಿಲಾಲ್ ಜಾಟ್ ಅವರು ICRISATನಲ್ಲಿ ಕೆಲಸ ಮಾಡ್ತಿದ್ರು. ಈಗ ICRISAT ಎಲ್ಲಿದೆ ಸಂಸ್ಥೆ ಅಂತಂದರೆ ಹೈದರಾಬಾದ್ನಲ್ಲಿದೆ. ಈಗ ಇದರ ಒಂದು ಫುಲ್ ಫಾರ್ಮ್ ನೋಡ್ರಿ, ICRISAT ಫುಲ್ ಫಾರ್ಮ್ ಇಂಟರ್ನ್ಯಾಷನಲ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ದ ಸೆಮಿ ಎರಿಡ್ ಟ್ರಾಪಿಕ್ಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಭಾರತ್ ನೆಟ್ ಯೋಜನೆ ಇದು ಯಾವುದಕ್ಕೆ ಸಂಬಂಧಿಸಿದೆ? ಕರೆಕ್ಟ್ ಆನ್ಸರ್ ಎರಡನೇದು ಭಾರತದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಬ್ರಾಡ್ಬ್ಯಾಂಡ್ ಸಂಪರ್ಕ ಒದಗಿಸುವುದು ಈ ಒಂದು ಯೋಜನೆಯ ಗುರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 2 ದಿನಗಳ ಅಂತಾರಾಷ್ಟ್ರೀಯ ಬೌದ್ಧ ಸಮಾವೇಶ ಎಲ್ಲಿ ಆಯೋಜಿಸಲಾಗಿತ್ತು ಅಂಥೇಳಿ? ಕರೆಕ್ಟ್ ಆನ್ಸರ್ ಅರುಣಾಚಲ್ ಪ್ರದೇಶ್. ಈಗ ನೋಡ್ರಿ, ಇಲ್ಲಿ
ಅರುಣಾಚಲ ಪ್ರದೇಶದ ನಮಸಾಯಿ ಅನ್ನುವಂಥ ಜಿಲ್ಲೆ. ಇಲ್ಲಿ ಅತಿ ಹೆಚ್ಚು ಬೌದ್ಧ ಜನರು ಇದ್ದಾರೆ. ಅದಕ್ಕಾಗಿ ಈ ಒಂದು ಆಯೋಜನೆ ಅಲ್ಲೇ ಆಗಿತ್ತು. ಯಾರ ಒಂದು ಸಹಯೋಗದಿಂದ ಅಂದರೆ ಸಂಸ್ಕೃತಿ ಸಚಿವಾಲಯದ ಸಹಯೋಗದಿಂದ ಆಯೋಜನೆ ಮಾಡಲಾಗಿತ್ತು. ಇದು 21ನೇ ತಾರೀಕಿನ PIB ನ್ಯೂಸ್ ಇದೆ, ಅಂದರೆ ಅದು ಅವತ್ತೇ ಆಗಿದ್ದು ಅಂತ ಅರ್ಥ. ಓಕೆ, ಕನ್ಫ್ಯೂಸ್ ಆಗಬೇಡ್ರಿ ಭಾಳ. ನೆಕ್ಸ್ಟ್ ನೋಡ್ರಿ, ಮಹಾಸಾಗರ್ ಯೋಜನೆಯ ನೀತಿ ಯಾವುದು? ಕರೆಕ್ಟ್ ಆನ್ಸರ್ ನೈಬರ್ಹುಡ್ ಫಸ್ಟ್. ಮಹಾಸಾಗರ್ ಮ್ಯೂಚುವಲ್ ಆ್ಯಂಡ್ ಹೋಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಫಾರ್ ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್. ಯಾಕೆ ನ್ಯೂಸಲ್ಲಿದೆ ಅಂತಂದರೆ, ರೀಸೆಂಟ್ಲಿ ಇಂಡಿಯನ್ ನೇವಿ ಅವರು ಏನು ಮಾಡಿದ್ದಾರೆ ಅಂತಂದರೆ, ಅವರ ಒಂದು ಯೋಜನೆ ಇದರಲ್ಲಿ ಏನಾಗಿದೆ ಅಂತಂದರೆ MNDF ಹುರಾವಿ ಅನ್ನುವಂಥ ಒಂದು ಹಡಗು ಹೆಸರು, ಇದು ಹಡಗಿನ ಹೆಸರು, ಇದು MNDF ಹುರಾವಿ ಅಂಥೇಳಿ. ಇದು ಎಲ್ಲಿಯ ಒಂದು ಹಡಗು ಅಂತಂದರೆ ಮಾಲ್ಡೀವ್ಸ್ನ ಒಂದು ಹಡಗು. ಈ ಒಂದು ಹಡಗನ್ನು ನಾವಲ್ ಡಾಕ್ಯಾರ್ಡ್ ಮುಂಬೈ, ಅಂದರೆ ನಮ್ಮ ಒಂದು ಮುಂಬೈನಲ್ಲಿ ನವೀಕರಣ ಮಾಡಲಾಗಿದೆ. ಯಾಕೆ ಅಂತಂದರೆ ಇದನ್ನು ಇಲ್ಲಿಯೇ ಒಂದು ತಯಾರಿಸಲಾಗಿತ್ತು, ಅದಕ್ಕಾಗಿ ಇದನ್ನು ಇಲ್ಲಿಯೇ ನವೀಕರಣ ಮಾಡಲಾಗಿದೆ. MNDFನ ಒಂದು ಫುಲ್ ಫಾರ್ಮ್ ನೋಡ್ರಿ, ಮಾಲ್ಡೀವ್ಸ್ ನ್ಯಾಷನಲ್ ಡಿಫೆನ್ಸ್ ಫೋರ್ಸ್. ಇದರ ಹಡಗಿನ ಹೆಸರು ಹುರಾವಿ ಅಂತೇಳಿ, ನೆನಪಿರಲಿದು. ಇಷ್ಟು ಇಂಪಾರ್ಟೆಂಟ್ ಇತ್ತು. ಮತ್ತೆ ಸಿಗೋಣ ನೆಕ್ಸ್ಟ್ ಎಲ್ಲ ಕರೆಂಟ್ ಅಫೇರ್ಸ್ ಜೊತೆ. ಥ್ಯಾಂಕ್ ಯು.